ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಹು ನಿರೀಕ್ಷಿತ ಪಂಚ ಗ್ಯಾರಂಟಿ ಯೋಜನೆಗಳು ಮುಖ್ಯಮಂತ್ರಿಗಳ ಬದಲಾವಣೆ ಆದ ಮೇಲೂ ಮುಂದುವರಿಯುತ್ತಾ? ಗ್ಯಾರಂಟಿಗೆ ಈಗಾಗಲೇ ಹಣವಿಲ್ಲವಂತೆ, ಹಾಗಾಗಿ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾರಂತೆ ಎನ್ನುವ ಎಲ್ಲ ಊಹಾಪೋಹಗಳ ನಡುವೆ ಈಗ ಸರ್ಕಾರ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ವಿಶೇಷವಾದ ಹೊಸದಾದ ನಿಯಮವೊಂದನ್ನು ಇಲ್ಲಿ ಜಾರಿ ಮಾಡಿದೆ. ಏನಾ ನಿಯಮ? ಈ ಹೊಸ ನಿಯಮದ ಪ್ರಕಾರ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಏನೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ಇದು ಕನ್ನಡ ನ್ಯೂಸ್. ನಾನು ಪ್ರಣವ್ ತಾರ್ಗಾಣಿಕ. ಕರ್ನಾಟಕ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ರಾಜ್ಯದ ಮತದಾರರಿಗೋಸ್ಕರವೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುನ್ನವೇ ಕೊಟ್ಟಂತ ಭಾಷೆಯ ಅನುಸಾರವಾಗಿ ಅಧಿಕಾರಕ್ಕೆ ಬಂದ ಎರಡೇ ದಿನದಲ್ಲಿ ಘೋಷಣೆ ಮಾಡಿದಂಥ ಒಂದು ಮೇಜರ್ ಸ್ಕೀಮ್. ಈ ಯೋಜನೆಯ ಅಡಿಯಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಈ ರೀತಿ 5 ಯೋಜನೆಗಳನ್ನು ಮಾಡಿಕೊಂಡು ಆ ಯೋಜನೆಯ ಮುಖಾಂತರ ಫಲಾನುಭವಿಗಳನ್ನು ಗುರುತಿಸಿಕೊಂಡು ಅವರಿಗೆ ಕೆಲವು ಯೋಜನೆಯ ಪ್ರಕಾರ ಇಂತಿಂಥ ಸವಲತ್ತುಗಳನ್ನು ಸರ್ಕಾರ ಕೊಡೋದು ಅಂತ ಹೇಳಿ ನಿರ್ಧಾರ ಮಾಡಿತ್ತು. ಆ ಸವಲತ್ತುಗಳಿಗೋಸ್ಕರವೇ ಪ್ರತಿ ವರ್ಷ ಸರಿಸುಮಾರು 56,000 ಕೋಟಿ ರೂಪಾಯಿಯನ್ನ ಕರ್ನಾಟಕದ ವಾರ್ಷಿಕ ಬಜೆಟ್ನಲ್ಲಿ ಎತ್ತಿಡಲಾಗ್ತಾ ಇತ್ತು. ಇತ್ತೀಚೆಗೆ ಮುಖ್ಯಮಂತ್ರಿಗಳ ಬದಲಾದರೂ, ಸಚಿವ ಸಂಪುಟ ಬದಲಾಯಿತು, ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸ್ತಾ ಇದ್ದಂಥ ಸಚಿವರುಗಳ ಸ್ಥಾನಮಾನ ಕೂಡ ಸದ್ಯಕ್ಕೆ ಬದಲಾಗಿದೆ. ಬದಲಾದಂಥ ಸರ್ಕಾರದಲ್ಲಿ, ಬದಲಾದಂಥ ಕಾಲಮಾನದಲ್ಲಿ ಸರ್ಕಾರ ಈಗ ಬಹಳ ಮಹತ್ವದ ಹೆಜ್ಜೆಯೊಂದನ್ನು ಇರಿಸೋದಕ್ಕೆ ಮುಂದಾಗಿದೆ. ಆಲ್ರೆಡಿ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿ ನೋಂದಾಯಿತರಾಗಿರುವಂಥ ಬಹಳಷ್ಟು ಜನ ಕಳೆದ 3 ವರ್ಷದ ಅವಧಿಯಲ್ಲಿ ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ಊರಲ್ಲಿಲ್ಲ, ಅಥವಾ ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಅವತ್ತಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರೋರು ಕೂಡ ಇದ್ದಾರೆ ಅನ್ನುವಂಥ ವಿಚಾರಗಳು ಸರ್ಕಾರದ ಕಣ್ಣಿಗೆ ಬಿತ್ತು. ಕೆಲವು ಗೃಹಜ್ಯೋತಿ ಅಂತ ಯೋಜನೆಗಳನ್ನು ಮನೆ ಬಳಕೆಗೆ ಮಾತ್ರವಲ್ಲದೆ ಕಮರ್ಷಿಯಲ್ ಯೂಸೇಜ್ಗೂ ಕೂಡ ಬಳಕೆ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಸರ್ಕಾರ ನಡೆಸಿರುವಂಥ ಇತ್ತೀಚಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇವೆಲ್ಲದರಿಂದ ಸೋರಿಕೆ ಆಗ್ತಾ ಇರುವಂಥ ಹಣವನ್ನು ತಡೆಗಟ್ಟಬೇಕು. ಆ ಮುಖಾಂತರ ಕರ್ನಾಟಕದ ಖಜಾನೆಯ ಬೀಗವನ್ನು ಮತ್ತಷ್ಟು ಭದ್ರ ಮಾಡಬೇಕು. ಅಟ್ಲೀಸ್ಟ್ ಸಾಧ್ಯವಾದಷ್ಟು ಹಣವನ್ನು ಇದರಲ್ಲಿ ಉಳಿತಾಯ ಮಾಡಬೇಕು ಅನ್ನುವ ಆಲೋಚನೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಈಗ ಮಹತ್ವದ ಹೆಜ್ಜೆಯೊಂದನ್ನು ಇಡ್ತಾ ಇದೆ. ಈ ಹೆಜ್ಜೆಯ ಪ್ರಕಾರ ಈಗಾಗಲೇ ನಡೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವ ನಿರ್ಣಯದ ಪ್ರಕಾರ ಇನ್ನು ಮುಂದೆ ಕರ್ನಾಟಕದ ಈ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂತಂದ್ರೆ ಕರ್ನಾಟಕದ ಮತದಾರರ ಗುರುತು ಚೀಟಿ ಕಡ್ಡಾಯವಾಗಿರುತ್ತೆ. ಇವರಿಗೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ರೇಷನ್ ಕಾರ್ಡ್ ಮುಖಾಂತರವಾಗಿ ನೀವು ಕೆಲವೊಂದು ಯೋಜನೆಯ ಫಲಾನುಭವಿಗಳಾಗಿರಬಹುದು. ಆದರೆ ಇನ್ನು ಮುಂದೆ ಈವನ್ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ಗೂ ಕೂಡ ನಿಮ್ಮ ವೋಟರ್ ಐಡಿಯನ್ನು ನೀವು ಲಿಂಕ್ ಮಾಡಬೇಕಾಗತ್ತೆ. ಗೃಹಜ್ಯೋತಿ ಅಂದರೆ ಮನೆಗೆ ಉಚಿತ 200 ಯೂನಿಟ್ ಕರೆಂಟ್ ಕೊಡುವ ಯೋಜನೆಯಲ್ಲೂ ಕೂಡ ನೀವು ಮನೆಯ ಯಜಮಾನ ಅಥವಾ ಯಜಮಾನಿ ನೀವು ಹೇಗೆ ಈವರೆಗೆ ಬಳಕೆ ಮಾಡ್ತಿದ್ರೋ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಆದರೆ ಅತಿ ಶೀಘ್ರದಲ್ಲಿ ಸೇವಾ ಸಿಂಧು ಪೋರ್ಟಲ್ ಮತ್ತು ಕೆಲವು ಡೆಡಿಕೇಟೆಡ್ ಪೋರ್ಟಲ್ಗಳ ಮುಖಾಂತರ ಈ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ನೀವು ಮರು ಅಪ್ಲೈ ಮಾಡಬೇಕಾಗತ್ತೆ. ಆ ಮರು ಅಪ್ಲೈ ಮಾಡೋ ಸಂದರ್ಭದಲ್ಲಿ ನಿಮ್ಮ ವೋಟರ್ ID ಮಸ್ಟ್ ಆಗಿರುತ್ತೆ. ಗೃಹ ಜ್ಯೋತಿಗಾಗಲಿ, ಶಕ್ತಿ ಯೋಜನೆಗಾಗಲಿ, ಗೃಹಲಕ್ಷ್ಮಿಗಾಗಲಿ ಎಲ್ಲ ಯೋಜನೆಗಳಿಗೆ ಕರ್ನಾಟಕ ರಾಜ್ಯದ ಮತದಾರರು ನೀವು ಅನ್ನೋದನ್ನ ನೀವು ಸರ್ಕಾರಕ್ಕೆ ಖಾತ್ರಿಪಡಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಹತ್ರ ಕರ್ನಾಟಕ ಸರ್ಕಾರದ ಮತದಾರರ ಗುರುತು ಚೀಟಿ ಇಲ್ಲ ಅಂತಂದ್ರೆ ಈ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರ್ಯಾರ್ದು ಹೆಸರಿನಲ್ಲಿ ಅಥವಾ ಸತ್ತಿರೋರ ಹೆಸರಿನಲ್ಲಿ ಹಣವನ್ನು ಪಡಿತಾ ಇದ್ರೆ ಇನ್ನು ಮುಂದೆ ಪಡೆಯೋದು ಅದು ಬಹಳ ಕಷ್ಟವಾಗುತ್ತೆ. ಅದರ ಜೊತೆಗೆ SIR ಅನ್ನುವಂಥ ಏನು ಪ್ರಕ್ರಿಯೆ ನಡೀತಿದೆ, ಮತದಾರರ ಫೇಕ್ ಮತದಾರರನ್ನ ಗುರುತು ಮಾಡಿ ಅವರನ್ನ ಡಿಲೀಷನ್ ಮಾಡುವ ಪ್ರಕ್ರಿಯೆ ಏನಿದೆ ಅದರಲ್ಲಿ ಡಿಲೀಟ್ ಆದರೂ ಕೂಡ ನಿಮ್ಮ ಈ ಪಂಚ ಗ್ಯಾರಂಟಿ ಯೋಜನೆಯ ಅರ್ಹತೆ ಅಮಾನ್ಯವಾಗುತ್ತೆ. ಹಾಗಾಗಿ ನಿಮ್ಮ ಹೆಸರು ಮತದಾರರ ಗುರುತಿನ ಚೀಟಿಯಲ್ಲಿ ಇದೆಯಾ, ನಿಮ್ಮದೇ ಆದಂಥ ಡೆಡಿಕೇಟೆಡ್ ವೋಟರ್ ID ನಿಮ್ಮ ಹತ್ರ ಇದೆಯಾ, ಆವಾಗ ಮಾತ್ರ ನೀವು ಈ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗೋದಕ್ಕೆ ಅರ್ಹರು ಅಂತ ಸರ್ಕಾರ ಇತ್ತೀಚೆಗೆ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಅತಿ ಶೀಘ್ರವಾಗಿ ಇದರ ಮುಂದಿನ ಪ್ರಕ್ರಿಯೆಗಳು ಯಾವಾಗ, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಇದೇ ಚಾನಲ್ ನಿಮಗೆ ಮಾಹಿತಿ ಕೊಡ್ತೀವಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.